ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಪವರ್ಫುಲ್. ಇದನ್ನೇನಾದ್ರೂ ನೀವು ಕರಗತ ಮಾಡ್ಕೊಂಡ್ರೆ ನೀವು ಹಣ ಗಳಿಸ್ಬೋದು, ನಿಮ್ಮ ವ್ಯಕ್ತಿತ್ವನ ಚೇಂಜ್ ಮಾಡ್ಕೋಬಹುದು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಚೇಂಜ್ ಮಾಡ್ಕೋಬಹುದು, ನಿಮ್ಮ ಫ್ಯಾಮಿಲಿ ಫೈನಾನ್ಷಿಯಲ್ ಸ್ಟೇಟಸ್ ಏನಿರುತ್ತಲ್ವ ಅದನ್ನ ಅಪ್ಗ್ರೇಡ್ ಮಾಡ್ಕೋಬಹುದು. ಬಟ್ ಆದ್ರೆ ತುಂಬಾ ಜನ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂತಿದ್ದಾರೆ. ಕೆಲವೊಂದಿಷ್ಟು ಜನ ಇದನ್ನ ಮ್ಯಾಜಿಕ್ ಅಂತ ಹೇಳ್ತಾರೆ. ಸೊ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಇಂದ ಈ ತರ ಕುತ್ಕೊಂಡ್ಬಿಟ್ಟು ಏನೋ ಒಂದು ವಿಶ್ ಮಾಡ್ಕೊಂಡ್ಬಿಟ್ರೆ ಸೊ ಅವ್ರ ಕೈಲಿ ಅದು ಬಂದ್ಬಿಡುತ್ತೆ. ಈ ರೀತಿ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದು ಆ ರೀತಿ ಕೆಲಸ ಮಾಡಲ್ಲ. ಇದು ವಿಶ್ಫುಲ್ ಥಿಂಕಿಂಗು ಅಲ್ಲ, ಬಟ್ ಅದು ಒಂದು ಪ್ರೊಸೆಸ್, ಪ್ರಕ್ರಿಯೆ ಅಂತ ಹೇಳ್ತೀವಿ. ಈ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನಂದ್ರೆ ನಿಮ್ಮ ಮನಸ್ಸು, ಎನರ್ಜಿ ಮತ್ತು ನಿಮ್ಮ ದಿನನಿತ್ಯದ ಕ್ರಿಯೆಗಳನ್ನು ನೀವು ಬಯಸೋ ಗುರಿಗಳ ಕಡೆಗೆ ಸರಿಯಾಗಿ ಡೈರೆಕ್ಷನ್ ಕೊಡುವ ಒಂದು ಸಿಸ್ಟಮ್ ಅಷ್ಟೇ, ಮತ್ತಿನ್ನೇನಿಲ್ಲ. ನೀವೇನಾದರೂ ಈ ಲಾ ಆಫ್ ಅಟ್ರಾಕ್ಷನ್ ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಬದಲಾಗುತ್ತೆ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಇರ್ಬೋದು, ಅಥವಾ ನೀವು ಯೋಚನೆ ಮಾಡೋ ರೀತಿ ಇರ್ಬೋದು, ಎಲ್ಲವೂ ಬದಲಾಗ್ತಾ ಹೋಗುತ್ತೆ, ಅದು ಪಾಸಿಟಿವ್ ವೇಯಲ್ಲಿ. ಯಾಕಂದ್ರೆ ಸತ್ಯ ಏನು ಗೊತ್ತಾ, ಎಷ್ಟು ಜನ ಇದನ್ನ ರಿಯಲೈಸ್ ಮಾಡ್ಕೊಂಡಿದ್ದೀರಾ? ನಾವು ಯಾವಾಗಲೂ ಏನನ್ನಾದ್ರೂ ಒಂದು ಆಕರ್ಷಿಸ್ತಾನೆ ಇರ್ತೀವಿ, ಏನಾದರೂ ಒಂದು ಅಟ್ರಾಕ್ಟ್ ಮಾಡ್ತಾನೆ ಇರ್ತೀವಿ ತಾನೆ. ನೆನ್ಪಿಟ್ಕೊಂಡ್ಬಿಡಿ ಸ್ನೇಹಿತರೆ, ನಮ್ಮ ಚಿಂತನೆ, ಭಾವನೆ ಮತ್ತು ನಮ್ಮ ಅಭ್ಯಾಸಗಳು ನಮ್ಮ ಜೀವನದ ಫಲಿತಾಂಶಗಳನ್ನು ಅವು ಯಾವಾಗಲೂ ಪ್ರತಿದಿನ ಪ್ರತಿ ಕ್ಷಣ ರೂಪಿಸ್ತಾನೆ ಇರ್ತವೆ. ಈಗೇನು ನಾನು ಇದು ಆಕರ್ಷಿಸ್ತಾರಂತ ಹೇಳಿದ್ನಲ್ವಾ, ನಾವು ಯಾವಾಗಲೂ ಏನಾದ್ರು ಒಂದು ಆಕರ್ಷಿಸ್ತೀವಿ ಅಂತ ಹೇಳಿದ್ನಲ್ವಾ. ಸೊ ಕೆಲವರು ಸಕ್ಸಸ್ನ ಅಟ್ರಾಕ್ಟ್ ಮಾಡ್ತಾರೆ, ಕೆಲವರು ಸಂಕಷ್ಟಗಳನ್ನು ಅಥವಾ ಪ್ರಾಬ್ಲಮ್ಗಳನ್ನು ಅಟ್ರಾಕ್ಟ್ ಮಾಡ್ತಾರೆ, ಕೆಲವ್ರ ಬಳಿ ಅವಕಾಶಗಳು ಬರ್ತವೆ, ಇನ್ನು ಕೆಲವ್ರ ಬಳಿ ಏನಾಗ್ತವೆ ಅಡಚಣೆಗಳು, ಆಬ್ಸ್ಟಕಲ್ಸ್ ಅಂತ ಏನು ಹೇಳ್ತೀವಿ ಅವು ಬರ್ತವೆ. ಬಟ್ ನೆನ್ಪಿಟ್ಕೊಂಡ್ಬಿಡಿ, ಅದು ಲಕ್ ಅಲ್ಲ, ಟ್ಯಾಲೆಂಟ್ ಅಲ್ಲ, ಹಣೆ ಬರಹನೂ ಅಲ್ಲ, ಬಟ್ ಅದು ಒಂದು ಫೋಕಸ್. ಜಗತ್ತಿನ ನಿಯಮ ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ. ಏನು ಗೊತ್ತಾ, ನೀವೇನು ಫೋಕಸ್ ಮಾಡ್ತೀರಲ್ವಾ ಅದೇ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನೀವು ಸಮಸ್ಯೆ ಮೇಲೆ ಫೋಕಸ್ ಮಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ, ನೀವು ಅವಕಾಶಗಳ ಮೇಲೆ ಫೋಕಸ್ ಮಾಡಿದ್ರೆ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಅಥವಾ ನೀವು ನಿಮ್ಮ ಲಿಮಿಟೇಷನ್ಸ್ಗಳ ಮೇಲೆ ಫೋಕಸ್ ಮಾಡಿದ್ರೆ ಅವುಗೂ ನಿಮ್ಮನ್ನ ಆವರಿಸ್ಕೊಂಡು ಬಿಡ್ತವೆ. ಆದರೆ ನೀವೇನಾದರೂ ನಿಮ್ಮ ಗುರಿಗಳ ಮೇಲೆ ಸ್ಪಷ್ಟತೆ, ಉತ್ಸಾಹ ಮತ್ತು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಉದ್ದೇಶ ಏನಾದರೂ ಇದ್ದರೆ, ನೀವು ಏನು ಗುರಿ ಇಟ್ಕೊಂಡಿರ್ತೀರಲ್ವ ಅದರದ್ದು ಉದ್ದೇಶ ಏನಾದರೂ ಕರೆಕ್ಟ್ ಆಗಿದ್ಬಿಟ್ರೆ ನೀವು ಊಹೆ ಮಾಡದೇ ಇರೋ ಥರ ಈ ಬ್ರಹ್ಮಾಂಡ ಅಂತ ಏನು ಹೇಳ್ತೀವಲ್ಲ ಅದು ನಿಮ್ಮ ಕಡೆ ಬರುತ್ತೆ. ಏನಕ್ಕೆ? ನಿಮ್ಮ ಗುರಿಗಳನ್ನು ನೀವು ಈಸಿಯಾಗಿ ತಲುಪಲಿಕ್ಕೆ. ಯಾರು ಈ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಅಂತೇಳಿ ಹೋಪಲ್ಲಿ ಇರ್ತಾರೋ, ಮತ್ತು ಯಾರು ಈ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋ ಥರ ಕೆಲಸ ಮಾಡ್ತಾರೋ ಅವ್ರ ಮಧ್ಯೆ ಒಂದು ತುಂಬ ದೊಡ್ಡ ವ್ಯತ್ಯಾಸ ಇದೆ. ಸೊ ಇವಾಗ ಎರಡು ಗುಂಪು ತಗೊಳ್ಳೋಣ. ಒಂದು ಗುಂಪು ಬದಲಾವಣೆ ಆಗಲಿ ಅಂತ ಹೇಳಿ ಕಾಯ್ತಾ ಇರುತ್ತೆ, ಇನ್ನೊಂದು ಗುಂಪು ಬದಲಾವಣೆನ ತಾವೇ ಸೃಷ್ಟಿಸ್ತಾರೆ. ಒಂದು ಗುಂಪು ಅವ್ರು ಹೇಳ್ತಾರೆ ಏನೂ ಕೆಲಸ ಆಗ್ತಿಲ್ಲ ಅಂತೇಳಿ, ಇನ್ನೊಂದು ಗುಂಪು ಅವ್ರು ಹೇಳ್ತಾರೆ ಮುಂದೆ ಏನು ಮಾಡೋದು. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಕೇವಲ ಆಲೋಚನೆ, ಅಫರ್ಮೇಷನ್ ಅಥವಾ ವಿಷನ್ ಬೋರ್ಡ್ ಬಗ್ಗೆ ಮಾತ್ರ ಅಲ್ಲ. ಲಾ ಆಫ್ ಅಟ್ರಾಕ್ಷನ್ ಒಂದು ನಮ್ಮೊಳಗಿನ ಸ್ಥಿತಿ ಮತ್ತು ಹೊರಗಿನ ಕ್ರಮಗಳ ಬಗ್ಗೆ ಸರಿಯಾಗಿ ಅಲೈನ್ಮೆಂಟ್ ಮಾಡೋದ್ರ ಬಗ್ಗೆ. ನೆನ್ಪಿಟ್ಕೊಂಡ್ಬಿಡಿ ಸ್ನೇಹಿತರೆ, ಲಾ ಆಫ್ ಅಟ್ರಾಕ್ಷನ್ ಬರೀ ಒಂದಿಷ್ಟು ವಸ್ತುಗಳನ್ನು ಆಕರ್ಷಿಸುವುದಲ್ಲ, ಅಥವಾ ಒಂದಿಷ್ಟು ವ್ಯಕ್ತಿಗಳನ್ನು ಆಕರ್ಷಿಸುವುದಲ್ಲ, ನೀವು ಆಗಬೇಕಾದಂಥ ವ್ಯಕ್ತಿತ್ವವನ್ನು ಆಕರ್ಷಿಸುವ ಒಂದು ಸಿಸ್ಟಮ್ ಅಥವಾ ಕಲೆ ಅಂತ ಹೇಳ್ತೀನಿ. ನೀವೇನಾದರೂ ಅದನ್ನ ಕರೆಕ್ಟಾಗಿ ಕರಗತ ಮಾಡ್ಕೊಂಡ್ಬಿಟ್ರೆ, ಅದನ್ನು ನೀವೇನಾದರೂ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಗುರಿ ತಲುಪೋದು ನಿಮಗೆ ಹೋರಾಟ ಆಗಲ್ಲ, ಅದೊಂದು ಜಸ್ಟು ಒಂದು ಪ್ರಕ್ರಿಯೆ ಅಥವಾ ಒಂದು ಪ್ರೊಸೆಸ್ ಆಗುತ್ತೆ. ಈ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅಂತ ಸರಿಯಾಗಿ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಮೊದಲು ನೀವು ತಿಳ್ಕೊಬೇಕಾಗಿರೋದು ಅವೇರ್ನೆಸ್. ಸೊ ಇದನ್ನ ಕನ್ನಡದಲ್ಲಿ ನಾವು ಅರಿವು ಅಂತ ಹೇಳ್ತೀವಿ. ಹಲವಾರು ಜನ ತಮ್ಮ ಯೋಚನೆ, ಭಾವನೆ, ಎನರ್ಜಿ ಬಗ್ಗೆ ಅರಿವಿಲ್ದೇ ಬದುಕ್ತಾರೆ. ಆದರೆ ನೆನ್ಪಿಟ್ಕೊಂಡ್ಬಿಡಿ, ಅರಿವು ಇರಲಿ ಅಥವಾ ಇರದೇ ಇರಲಿ, ನಿಮ್ಮ ಮೈಂಡ್ ಯಾವಾಗಲೂ ನಿಮ್ಮ ರಿಯಾಲಿಟಿ ಶೇಪ್ ಮಾಡ್ತಾನೆ ಇರುತ್ತೆ, ಪ್ರತಿ ಕ್ಷಣ ಪ್ರತಿದಿನ. ನಿಮ್ಮ ಪ್ರತಿಯೊಂದು ಥಾಟ್, ಯೋಚನೆ ಅಂತ ಏನು ಹೇಳ್ತೀವಲ್ಲ, ಪ್ರತಿಯೊಂದು ಬಿಲೀಫ್, ನಂಬಿಕೆ, ಪ್ರತಿಯೊಂದು ಫೀಲಿಂಗ್ಸ್, ಇವೆಲ್ಲ ಏನಾಗುತ್ತೆ ಗೊತ್ತಾ, ನಿಮ್ಮ ಜೀವನನ ಆಕರ್ಷಣೆ ಮಾಡ್ತಾನೆ ಇರುತ್ತೆ, ನೀವು ಯಾವ ರೀತಿ ಬದುಕಬೇಕನ್ನೋದು. ಸೊ ಅದಕ್ಕೆ ಯಾವಾಗಲೂ ನಮ್ಮ ಥಾಟ್ಸ್, ನಮ್ಮ ನಂಬಿಕೆಗಳು ಮತ್ತು ನಮ್ಮ ಫೀಲಿಂಗ್ಸ್ ಕರೆಕ್ಟ್ ಆಗಿರಬೇಕು. ಎಷ್ಟು ಜನ ನೀವು ಇದನ್ನ ರಿಯಲೈಸ್ ಮಾಡ್ಕೊಂಡಿದ್ದೀರಾ? ನಾವು ಒಳ್ಳೆ ಮೋಡಲ್ ಇದ್ದಾಗ ಯಾವಾಗಲೂ ಒಳ್ಳೆ ಘಟನೆಗಳೇ ಆಗ್ತವೆ.
ಹೌದಾ? ಮತ್ತೆ ಇನ್ನೊಂದು ಯೋಚನೆ ಮಾಡಿದ್ದೀರಾ ಅಥವಾ ರಿಯಲೈಸ್ ಮಾಡ್ಕೊಂಡಿದ್ದೀರಾ, ನಾವು ಕಾನ್ಫಿಡೆಂಟ್ ಆಗಿ ಏನೋ ಒಂದು ಹೇಳಿದಾಗ, ಫಾರ್ ಎಕ್ಸಾಂಪಲ್ ನೀವು ಕ್ರಿಕೆಟ್ ಆಡ್ತಿದ್ದೀರಾ ಅನ್ಕೊಳ್ಳೋಣ, ನೀವು ಬೌಲರ್ ಅನ್ಕೊಳ್ಳೋಣ. ಸೊ ನೀವು ಹೋಗ್ಬಿಟ್ಟು ನಿಮ್ಮ ಕ್ಯಾಪ್ಟನ್ಗೆ ಇಲ್ಲ ನೆಕ್ಸ್ಟ್ ಓವರ್ ನಾನು ಮಾಡ್ತೀನಿ, ಒಂದು ವಿಕೆಟ್ ತೆಗಿತೇನೆ ಅಂತ ನೀವು ಏನಾದ್ರು ಕಾನ್ಫಿಡೆಂಟ್ ಆಗಿ ಹೇಳಿದಾಗ ಅವ್ರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿ ನಿಮಗೆ ಬೌಲಿಂಗ್ ಕೊಡ್ತಾರೆ. ಎಷ್ಟು ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಈ ಸ್ಟ್ರೆಸ್ ಅಥವಾ ಈ ನೆಗೆಟಿವ್ ಮೂಡ್ ಇದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲವೂ ನಮ್ಮ ಅಪೋಸಿಟನೇ ಇರುತ್ತೆ, ಹೌದಲ್ವಾ? ಯಾಕೆ ಗೊತ್ತಾ, ಜಗತ್ತು ನಿಮ್ಮ ಪರವಾಗಿ ನಡೆಯಲ್ಲ, ಅದು ನಿಮ್ಗೆ ಯಾವಾಗಲೂ ಪ್ರತಿಕ್ರಿಯಿಸ್ತಿರುತ್ತದೆ. ಅದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂದರೆ ಸ್ನೇಹಿತರೆ, ಈ ಲಾ ಆಫ್ ಅಟ್ರಾಕ್ಷನ್ ನೀವೇನಾದರೂ ಮಾಸ್ಟರ್ ಮಾಡಬೇಕಂದ್ರೆ, ಸೊ ಅದರಲ್ಲಿ ಮೊದಲ ಹೆಜ್ಜೆ ಏನಂದರೆ, ಪ್ರತಿದಿನ ನೀವು ಏನು ಯೋಚಿಸ್ತೀರಾ, ಏನು ಭಾವಿಸ್ತೀರಾ, ಏನು ನಂಬ್ತೀರಾ, ಅದ್ರ ಬಗ್ಗೆ ಅವೇರ್ನೆಸ್ ಹೊಂದೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಆಲೋಚನೆಗಳು ಸೀಡ್ಸ್ ಥರ ಇರ್ತವೆ, ನೆನ್ಪಿಟ್ಕೊಂಬಿಡಿ. ಸೊ ನಾವು ಹೊಲದಲ್ಲಿ ಏನು ಬಿತ್ತೀವಲ್ಲ ಅದೇ ಬರುತ್ತೆ. ನಾವು ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಯೋಚನೆಯು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಆ ಸೀಡ್ಸ್ನ ಪ್ಲ್ಯಾಂಟ್ ಮಾಡ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವಾಗಲೂ ಬರೀ ತಪ್ಪುಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ತಪ್ಪು ನಡೀತಿರ್ತಾವಲ್ಲ ಜೀವನದಲ್ಲಿ, ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಸೊ ಏನಾಗುತ್ತೆ ಗೊತ್ತಾ, ಬರೀ ನಮ್ಮಲ್ಲಿ ಸಂಶಯ, ಹೋರಾಟ, ಈ ಬರೀ ನಿರಾಶೆ ಬೀಜಗಳನ್ನೇ ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಬಿತ್ತಾ ಇರ್ತೀವಿ. ಅಕಸ್ಮಾತ್ ನಾವೇನಾದರೂ ಏನು ಸಾಧ್ಯ, ಯಾವ ರೀತಿ ನಾವು ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಬೋದು ಅಂತೇಳಿ ಫೋಕಸ್ ಮಾಡ್ತಿದ್ರೆ, ಸೊ ನೆನ್ಪಿಟ್ಕೊಂಬಿಡಿ, ಯಾವಾಗಲೂ ನಮ್ಮಲ್ಲಿ ಆತ್ಮವಿಶ್ವಾಸ, ಬೆಳವಣಿಗೆ ಮತ್ತು ಯಶಸ್ಸಿನ ಬೀಜಗಳನ್ನು ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಬಿತ್ತಾನೆ ಇರ್ತೀವಿ. ಸೊ ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ, ನೀವು ಯಾವ ಸೀಡ್ಸ್ನ ಪ್ಲ್ಯಾಂಟ್ ಮಾಡ್ತಿದ್ದೀರ ನಿಮ್ಮ ಮನಸ್ಸಲ್ಲಿ? ಮುಂದೆ ಕರೆದುಕೊಂಡು ಹೋಗ್ತಿರ್ತಕ್ಕಂಥ ಆಲೋಚನೆಗಳು ಅಥವಾ ಸಂಶಯನೋ, ಭಯನೋ ಅಥವಾ ಲಿಮಿಟೇಷನ್ಸ್ನೋ, ಅದನ್ನು ಆನ್ಸರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಸೊ ಯಾಕಂದರೆ ನೀವು ನಿಮ್ಮ ಮನಸ್ಸಿಗೆ ಏನು ಆಹಾರ ಕೊಡ್ತೀರಲ್ವಾ ಅದೇ ಬೆಳೆಯುತ್ತೆ. ನೀವು ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದೇ ನೀವು ಪಾಸಿಬಿಲಿಟೀಸ್ ಮೇಲೆ ಫೋಕಸ್ ಮಾಡಿದ್ರೆ ಸೊ ನಿಮ್ಮ ಸಕ್ಸಸ್ ಏನಾಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಇಲ್ಲಿ. ನೀವು ಟಿ ವಿನಲ್ಲಿ ಒಂದು ಹಾರರ್ ಮೂವಿ ನೋಡಿದ್ರೆ ಅನ್ಕೊಳ್ಳೋಣ, ನಿಮಗೆ ಗೊತ್ತಿದೆ ಅದು ಆ್ಯಕ್ಟಿಂಗು, ಅದು ಬರೀ ನಾಟಕ ಅಂತೇಳಿ, ಹೌದಲ್ವಾ? ಆದರೂ ನಿಮ್ಮ ಹಾರ್ಟ್ ಏನಾಗುತ್ತೆ, ಯಾವಾಗಲೂ ವೇಗವಾಗಿ ಬಡ್ಕೊತಾನೆ ಇರುತ್ತೆ, ಕೈ ಬೆವರ್ತಾ ಇರುತ್ತೆ. ಯಾಕೆ ಗೊತ್ತಾ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನಿಜ ಮತ್ತು ಕಲ್ಪನೆ ನಡುವೆ ವ್ಯತ್ಯಾಸನೇ ಗೊತ್ತಿರೋದಿಲ್ಲ. ಅದೇ ರೀತಿ ನೀವು ಸಕ್ಸಸ್ನ ವಿವಿಡ್ಲಿ ಇಮ್ಯಾಜಿನ್ ಮಾಡ್ಕೊತ ಹೋದರೆ ಮನಸ್ಸು ಅದನ್ನು ನಂಬ್ತಾನೆ ಹೋಗುತ್ತೆ. ಸೊ ಫೇಲ್ಯೂರ್ ಏನು ನೀವು ಇಮ್ಯಾಜಿನ್ ಮಾಡ್ಕೊತ ಹೋದರೆ ಅದನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ. ಸಕ್ಸಸ್ನ ಇಮ್ಯಾಜಿನ್ ಮಾಡ್ಕೊತ ಹೋದರೆ ಮನಸ್ಸು, ನಮ್ಮ ಮನಸ್ಸು ಅಂತ ಏನು ಹೇಳ್ತೀವಿ ಅದನ್ನೇ ನಂಬ್ತಾ ಹೋಗುತ್ತೆ ಅಥವಾ ಅದನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಇನ್ನೊಂದು ಪ್ರಶ್ನೆ ಇದೆ, ನೀವು ಯಾವ ಸೀಡ್ಸ್ನ ಇಲ್ಲಿ ಪ್ಲ್ಯಾಂಟ್ ಮಾಡ್ತಿದ್ದೀರಾ? ಯಶಸ್ಸು, ವಿಶ್ವಾಸ, ಬೆಳವಣಿಗೆಯ ಸೀಡ್ಸಾ ಅಥವಾ ಸಂಶಯನ, ಅಸಮಾಧಾನ ಅಥವಾ ಹೋರಾಟದ ಸೀಡ್ಸ್ಗಳ? ಸೊ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನೀವೇನಾದರೂ ಸತತವಾಗಿ ಯಶಸ್ಸನ್ನು ವಿಜುವಲೈಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸು ಅದನ್ನು ಸಾಧ್ಯ ಅಂತೇಳಿ ನಂಬಲಿಕ್ಕೆ ಶುರು ಮಾಡುತ್ತೆ. ಆದರೆ ನೀವು ಯಾವಾಗಲೂ ಬರೀ ಈ ವಿಫಲತೆಯ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಮೈಂಡ್ ಅದೇ ಬರುತ್ತಿದೆ ಅಂಥೇಳಿ ಅಜ್ಯೂಮ್ ಮಾಡ್ಕೊಂಡ್ಬಿಟ್ಟು ಯಾವಾಗಲೂ ನಿಮಗೆ ಆ ಸಕ್ಸಸ್ ಹತ್ರ ಹೋಗಲಿಕ್ಕೆ ನಿಮಗೆ ದಾರಿ ಮಾಡಿ ಕೊಡೋದೇ ಇಲ್ಲ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಏನೋ ಒಂದು ಎಕ್ಸಾಮು ಅಥವಾ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಿದ್ದಾನೆ ಅಂದ್ಕೊಳ್ಳೋಣ. ಆ ವಿದ್ಯಾರ್ಥಿ ಏನಾದರೂ ನಾನು ಪಾಸ್ ಆಗ್ತೀನಿ, ನಾನು ಎಲ್ಲ ಓದ್ಕೊಂಡಿದ್ದೀನಿ, ನನಗೆ ಎಲ್ಲ ಉತ್ತರಗಳು ಗೊತ್ತು ಅಂತ ಏನಾದರೂ ಕಾನ್ಫಿಡೆಂಟ್ ಆಗಿ ಅವ್ನ ಮನಸ್ಸಲ್ಲಿ ಅವ್ನು ಅನ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಆ ವಿದ್ಯಾರ್ಥಿ ಆ ಎಕ್ಸಾಮನ್ನು ಅಥವಾ ಆ ಪರೀಕ್ಷೆನ ಸಕ್ಸಸ್ಫುಲ್ಲಾಗಿ ಬರೆದು ಪಾಸ್ ಆಗ್ತಾನೆ. ಯಾಕೆ ಗೊತ್ತಾ, ನಾವು ಈ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ನಮ್ಮ ಬ್ರೈನ್ ಯಾವಾಗಲೂ ಕಾಮ್ ಆಗಿರುತ್ತೆ ಮತ್ತು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದೇ ಅಕಸ್ಮಾತ್ ಆ ವಿದ್ಯಾರ್ಥಿ ನಾನು ಫೇಲ್ ಆಗ್ತೀನಿ, ನನಗೇನೋ ಆನ್ಸರ್ಸ್ ಗೊತ್ತಿಲ್ಲ, ನಾನು ಓದೇ ಇಲ್ಲ, ನನ್ನ ಕ್ವಶನ್ಸ್ ಡಿಫಿಕಲ್ಟಾಗಿ ಬರ್ಬೋದು, ಕ್ವಶನ್ಸ್ ಡಿಫಿಕಲ್ಟ್ ಬಂದರೆ ನನಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಏನಾದ್ರು ಯೋಚಿಸ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋದರೆ ಅವನ ಬ್ರೈನ್ ಅದನ್ನೇ ನಿಜ ಅಂತ ತಿಳ್ಕೊಳ್ಳುತ್ತೆ. ಅದರಿಂದ ಭಯ ಶುರು ಆಗುತ್ತೆ, ಟೆನ್ಷನ್ ಶುರು ಆಗುತ್ತೆ, ಮತ್ತು ಮಾಡ್ತಕ್ಕಂಥ ಮಿಸ್ಟೇಕ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂದರೆ ಸ್ನೇಹಿತರೆ, ನಿಮ್ಮ ಮೆದುಳು ಯಾವಾಗಲೂ ನೀವು ಇವಾಗ ಏನು ನಂಬ್ತಿದ್ದೀರಲ್ವಾ ಅದಕ್ಕೇ ಒಂದು ಕನ್ಫರ್ಮೇಷನ್ಸ್ ಹುಡುಕ್ತಾ ಇರುತ್ತೆ. ಸೊ ಇನ್ನೊಂದು ಕ್ವಶನ್ ಏನಂದರೆ, ನೀವು ನಿಮ್ಮ ಮೈಂಡಿಗೆ ಯಾವ ದೃಶ್ಯ ತೋರಿಸ್ತಿದ್ದೀರಾ, ಯಶಸ್ಸದ್ದ ಅಥವಾ ವಿಫಲತೆಯದ್ದ?